ಭಾರತ ಜಗತ್ನಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಿದೆ. ಭಾರತದವರು ರಷ್ಯಾದಿಂದ ತೈಲ ತೆಗೆದುಕೊಳ್ತಾರೆ. ಆ ದುಡ್ಡೆಲ್ಲ ಉಕ್ರೇನ್ ಯುದ್ಧಕ್ಕೆ ಬಳಕೆಯಾಗುತ್ತೆ. ಆ ಮೂಲಕ ಭಾರತ ಇಂಡೈರೆಕ್ಟ್ ಆಗಿ ಯುದ್ಧಕ್ಕೆ ಫಂಡಿಂಗ್ ಮಾಡ್ತಿದೆ ಅಂತೆಲ್ಲ ಅಮೆರಿಕ, ಯುರೋಪಿಯನ್ ದೇಶಗಳು ಬಾಯ್ ಬಡ್ಕೊಂಡಿದ್ದು. ಪ್ರಧಾನಿ ಮೋದಿ ಅವರೇ ರಷ್ಯಾ ಅಧ್ಯಕ್ಷ ಪುಟಿನ್ ಎದುರಿಗೆ ಕೂತು ಪಾಶ್ಚಿಮಾತ್ಯ ಜಗತ್ತಿಗೆ ಕಾಣಲಿಲ್ಲ. ಕಂಡಿದ್ದೊಂದೇ, ಇವರು ರಷ್ಯಾದಿಂದ ತೈಲ ತೆಗೆದುಕೊಳ್ತಾರೆ, ಶಾಂತಿ ಹಾಳು ಮಾಡ್ತಾರೆ, ಹಾಕಿ ಭಾರತದ ಮೇಲೆ ಟ್ಯಾರಿಫ್ ಹಾಕಿ ಅಂತ ಟ್ಯಾರಿಫ್ನು ಹಾಕಿದ್ರು. ರಷ್ಯನ್ ತೈಲ ತೆಗೆದುಕೊಳ್ತಿದ್ದ ಭಾರತೀಯ ತೈಲ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಅಂದ್ರೆ ವ್ಯಾಪಾರ ನಿರ್ಬಂಧ ಕೂಡ ಹಾಕಿಬಿಟ್ರು. ಆದರೆ ಈಗೇನಾಗ್ತಿದೆ ನೋಡಿ, ಭಾರತ ರಷ್ಯನ್ ಕಚ್ಚಾ ತೈಲ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಭಾರತ ಮೂಲದ ನಯಾರಾ ಎನರ್ಜಿ ಕಂಪನಿ ರಷ್ಯಾಗೆ ಪೆಟ್ರೋಲ್ ಕಳಿಸ್ತಿದೆ ಅನ್ನುವ ರಿಪೋರ್ಟ್ಸ್ ಬಂದಿವೆ. ಹೌದು, ಅಂದಹಾಗೆ ಇದಕ್ಕೆ ಮುಂಚೆನೂ ಕೂಡ ಭಾರತ ಸರ್ಕಾರವೇ ಅಧಿಕೃತವಾಗಿ ರಷ್ಯಾಗೆ ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್ ಒದಗಿಸ್ತಿದೆ ಅನ್ನುವ ರಿಪೋರ್ಟ್ಸ್ ಬಂದವು. ಆದರೆ ಆ ವರದಿಯನ್ನ ಕೇಂದ್ರ ಪೆಟ್ರೋಲಿಯಂ ಸಚಿವರು ತಳ್ಳಿ ಹಾಕಿದ್ರು. ಬಟ್ ಒಂದಷ್ಟು ಪ್ರೈವೇಟ್ ಕಂಪನಿಗಳು ಕಳಿಸ್ತಿವೆ ಅಂತ ಹೇಳಿದ್ರು. ಆ ಪ್ರೈವೇಟ್ ಕಂಪನಿ ಯಾವುದು? ಇದೇ ನಯಾರಾ. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಮೊನ್ನೆಯಷ್ಟೇ ಇದೇ ನಯಾರಾ ಎನರ್ಜಿ ಕಂಪನಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನ ಇಳಿಸಿದೆ. ಪೆಟ್ರೋಲ್ ಬೆಲೆ 5 ರೂಪಾಯಿ ಇಳಿದ್ರೆ ಡೀಸೆಲ್ ಬೆಲೆಯನ್ನ 3 ರೂಪಾಯಿ ಇಳಿಸಿದೆ. ಇಲ್ಲಿ ಒಂದು ವಿಚಾರ ನೀವು ಗಮನಿಸಲೇಬೇಕು. ಈ ಮುಂಚೆ ಏನಾಗ್ತಿತ್ತು, ಯಾವುದೇ ಸೆಕ್ಟರ್ನಲ್ಲಾದರೂ ಸಹ ಮೊದಲು ಸರ್ಕಾರಿ ಕಂಪನಿಗಳು ಬೆಲೆ ಏರಿಸೋದು ಅಥವಾ ಇಳಿಸೋದನ್ನ ಮೊದಲು ಮಾಡ್ತಿದ್ವು. ಅದಾದ್ಮೇಲೆ ಪ್ರೈವೇಟ್ ಕಂಪನಿಗಳು ಅದನ್ನೇ ಫಾಲೋ ಮಾಡ್ತಿದ್ವು. ಆದರೆ ಸ್ನೇಹಿತರೆ, ಕಳೆದ ತಿಂಗಳು ಹರ್ಮುಜ್ ಸಂಘರ್ಷ ಹೆಚ್ಚಾದಾಗ, ಜಾಗತಿಕ ಕಚ್ಚಾ ತೈಲ ಬೆಲೆ ಮಿತಿ ಮೀರಿ ಹೋದಾಗ ಭಾರತದಲ್ಲಿ ಮೊದಲು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದು ಇದೇ ನಯಾರಾ ಎನರ್ಜಿ ಕಂಪನಿ. ಅದಾದ ನಂತರ ಸರ್ಕಾರಿ ಕಂಪನಿಗಳು ಅಂದ್ರೆ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, HP ಈ ಎಲ್ಲ ಕಂಪನಿಗಳು ನಯಾರಾನ ಫಾಲೋ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ವು. ಈಗ ಮತ್ತೆ ನಯಾರಾ ಎನರ್ಜಿ ಬೆಲೆಗಳನ್ನ ಇಳಿಸಿದೆ. ಬೆಲೆ ಇಳಿಸೋದ್ರಲ್ಲೂ ಕೂಡ ಪ್ರೈವೇಟ್ ಕಂಪನಿಯೊಂದು ಮೊದಲ ಹೆಜ್ಜೆ ಇಟ್ಟಿದೆ. ಹಾಗಾದ್ರೆ ಈಗ ಸರ್ಕಾರಿ ಕಂಪನಿಗಳು ಕೂಡ ಇದನ್ನೇ ಫಾಲೋ ಮಾಡ್ತಾವಾ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನಯಾರಾ ಎನರ್ಜಿ ಅನ್ನುವ ಪ್ರೈವೇಟ್ ಕಂಪನಿ ಸದ್ಯ ದೇಶದ ಆಯಿಲ್ ಮಾರ್ಕೆಟ್ ಮೇಲೆ ದೊಡ್ಡ ಪ್ರಭಾವವನ್ನ ಬೆಳೆಸ್ಕೊಂಡಿದೆ. ಒಂದು ರೀತಿಯಲ್ಲಿ ದೇಶದ ಇಂಧನ ಬೆಲೆಗಳನ್ನೇ ಡಿಸೈಡ್ ಮಾಡ್ತಿದೆ. ಹಾಗಿದ್ರೆ ಇದರ ಓನರ್ ಯಾರು? ಈ ಕಂಪನಿಗೆ ಭಾರತದ ಆಯಿಲ್ ಮಾರ್ಕೆಟ್ ಮೇಲೆ ಹಿಡಿತ ಸಿಕ್ಕಿದ್ ಹೇಗೆ? ಭಾರತದವರು ರಷ್ಯಾದಿಂದ ತೈಲ ತರಿಸಿಕೊಳ್ತಿದ್ದಾರೆ ಅಂತಿದ್ದ ಪಾಶ್ಚಿಮಾತ್ಯ ದೇಶಗಳು ಈಗೇನ್ ಮಾಡ್ತಾವೆ? ಎಲ್ಲವನ್ನ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊನ್ನೆವರೆಗೂ ರಷ್ಯಾದಿಂದ ಕಚ್ಚಾ ತೈಲ ತರಿಸ್ಕೊಂಡು ಅದನ್ನಿಲ್ಲಿ ರಿಫೈನ್ ಮಾಡಿ ಇಡೀ ಜಗತ್ತಿಗೆ ಪೆಟ್ರೋಲ್ ಡೀಸೆಲ್ ಮಾಡ್ತಿದ್ದ ಭಾರತ ಈಗ ಅದೇ ರಷ್ಯಾಗೆ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡ್ತಿರುವ ರಿಪೋರ್ಟ್ಸ್ ಬಂದಿವೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ಅದರಲ್ಲೂ ಆಯಿಲ್ ಮಾರ್ಕೆಟ್ನಲ್ಲಿ ಈಗ ಇದೇ ದೊಡ್ಡ ಬಿಸಿ ಚರ್ಚೆ ಆಗ್ತಿರುವ ವಿಚಾರ. ಈ ಚರ್ಚೆ ಶುರುವಾಗಿರೋದು ರಾಯ್ಟರ್ಸ್ ಸಂಸ್ಥೆ ಕೊಟ್ಟಿರುವ ಲೇಟೆಸ್ಟ್ ವರದಿಯಿಂದ. ಈ ವರದಿ ಪ್ರಕಾರ ಭಾರತದಲ್ಲಿರುವ ನಯಾರಾ ಎನರ್ಜಿ ಅನ್ನುವ ಪ್ರೈವೇಟ್ ಆಯಿಲ್ ಕಂಪನಿ ತಯಾರು ಮಾಡಿರುವ ಸುಮಾರು 60,000 ಮೆಟ್ರಿಕ್ ಟನ್ ಗ್ಯಾಸೋಲಿನ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಪೆಟ್ರೋಲ್ ರಷ್ಯಾಗೆ ಸಪ್ಲೈ ಆಗ್ತಿದೆ. ಅಂತಾರಾಷ್ಟ್ರೀಯ ವ್ಯಾಪಾರಿಗಳ ಮೂಲಕ ಈ ಇಂಧನ ರಷ್ಯಾದ ಕಡೆಗೆ ಹೋಗಿದೆ. ಇದು ಸಣ್ಣ ವಿಚಾರ ಅಲ್ಲ ಸ್ನೇಹಿತರೆ, ಯಾಕಂದ್ರೆ ಇಡೀ ಏಷ್ಯಾಗೆ ಪೆಟ್ರೋಲಿಯಂ ಸಪ್ಲೈ ಮಾಡುವಷ್ಟು ಸಾಮರ್ಥ್ಯ ಇರುವ ರಷ್ಯಾ, ಪ್ರಪಂಚದಲ್ಲೇ ದೊಡ್ಡ ರಿಫೈನರಿಗಳನ್ನು ಆಪರೇಟ್ ಮಾಡ್ತಿರುವ ರಷ್ಯಾ, ಅಂತಹ ರಷ್ಯಾ ಭಾರತದಿಂದ ಯಾಕೆ ಪೆಟ್ರೋಲ್ ಆಮದು ಮಾಡ್ತಿದೆ ಅನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಅದಕ್ಕೆ ಕಾರಣ ಉಕ್ರೇನ್ ಯುದ್ಧ. ಇತ್ತೀಚೆಗೆ ಯುಕ್ರೇನ್ ಮಾಡಿರುವ ಡ್ರೋನ್ ದಾಳಿಗಳಿಂದ ರಷ್ಯಾದ ಕೆಲವು ಆಯಿಲ್ ರಿಫೈನರಿಗಳು ತೀರಾ ಡ್ಯಾಮೇಜ್ ಆಗಿವೆ. ಅಲ್ಲಿ ಭೀಕರ ಪೆಟ್ರೋಲ್ ಶಾರ್ಟೇಜ್ ಸೃಷ್ಟಿಯಾಗಿದೆ. ಆ ಶಾರ್ಟೇಜ್ ತೀರಿಸೋದಕ್ಕೆ ರಷ್ಯಾ ಈಗ ಭಾರತದ ಕಡೆ ಮುಖ ಮಾಡಿದೆ. ಈ ಬೆಳವಣಿಗೆಯಿಂದ ಮುಖ್ಯವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಅಂದ್ರೆ ಅಮೆರಿಕ ಮತ್ತು ಯುರೋಪ್ಗೆ ತಲೆಯಲ್ಲಿ ಹುಳ ಬಿಟ್ಟಂತಾಗಿದೆ. ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಅವರೆಲ್ಲ ಇಷ್ಟು ದಿನ ಭಾರತಕ್ಕೆ ನೀವು ರಷ್ಯಾದಿಂದ ಆಯಿಲ್ ತೆಗೆದುಕೊಳ್ಬೇಡಿ, ರಷ್ಯಾಗೆ ದುಡ್ಡು ಕೊಡಬೇಡಿ ಅಂತ ಬಾಯ್ ಬಡ್ಕೊಳ್ತಿದ್ರು. ಆದ್ರೆ ಈಗ ಭಾರತದಿಂದ ರಷ್ಯಾಗೆ ರೆಡಿಯಾಗಿರುವ ಪೆಟ್ರೋಲ್ ಹೋಗ್ತಿದೆ. ಈ ಟ್ವಿಸ್ಟ್ ಇದೆಯಲ್ಲ, ಇದು ಇಡೀ ಜಗತ್ತಿನ ಜಿಯೋ ಪಾಲಿಟಿಕ್ಸ್ ನಲ್ಲಿ ಒಂದು ಹೊಸ ಅಲೆ ಕ್ರಿಯೇಟ್ ಮಾಡಿದೆ. ಏನಿದು, ಭಾರತ ಕೇರೆ ಮಾಡಲ್ವಲ್ಲ, ನಿರ್ಬಂಧಗಳನ್ನೆಲ್ಲ ಗಾಳಿಗೆ ತೂರಿ ಭಾರತದಲ್ಲಿರುವ ಒಂದು ಪ್ರೈವೇಟ್ ಕಂಪನಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಷ್ಯಾಗೆ ಇಂಧನ ಕಳಿಸ್ತಿದೆ ಅಂದ್ರೆ ಇದು ಹೇಗ್ ಸಾಧ್ಯ ಆಯಿತು? ಆ ಕಂಪನಿಯ ಇಡೀ ಆಯಿಲ್ ನೆಟ್ವರ್ಕ್ ಹೇಗ್ ವರ್ಕ್ ಆಗ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಕಾಡ್ತಿರುವ ದೊಡ್ಡ ಪ್ರಶ್ನೆ.
ಹಾಗಾದ್ರೆ ಏನಿದು ನಯಾರಾ ಎನರ್ಜಿ, ಇದರ ಅಸಲಿ ಹಿನ್ನೆಲೆ ಏನು ಅನ್ನೋದನ್ನ ನಾವು ಇಂಚಿಂಚಾಗಿ ತಿಳ್ಕೋಬೇಕು. ನಯಾರಾ ಎನರ್ಜಿ ಅನ್ನೋದು ಭಾರತದಲ್ಲಿರುವ ಒಂದು ಮುಂಚೂಣಿಯ ಪ್ರೈವೇಟ್ ಆಯಿಲ್ ರಿಫೈನಿಂಗ್ ಮತ್ತು ಮಾರ್ಕೆಟ್ ಕಂಪನಿ. ಗುಜರಾತ್ನ ವಾಡಿನಾರ್ ಅನ್ನುವ ಜಾಗದಲ್ಲಿ ಈ ಕಂಪನಿಗೆ ಒಂದು ಬೃಹತ್ ರಿಫೈನರಿ ಅಂದ್ರೆ ಕಚ್ಚಾ ತೈಲ ಶುದ್ಧೀಕರಣ ಘಟಕ ಇದೆ. ಇದು ದಿನಕ್ಕೆ ಸುಮಾರು 4 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನ ಪ್ರೊಸೆಸ್ ಮಾಡುವ ಕೆಪಾಸಿಟಿ ಇರುವ ರಿಫೈನರಿ. ಹಾಗಿದ್ರೆ ಈ ಕಂಪನಿ ಯಾರ್ದು? ಇದು ಅಂಬಾನಿದ್ದು ಅಲ್ಲ, ಅದಾನಿದ್ದು ಅಲ್ಲ. ನಿಜ ಹೇಳಬೇಕಂದ್ರೆ ನಮ್ಮ ದೇಶದವರದ್ದೇ ಅಲ್ಲ. ನಯಾರಾ ಎನರ್ಜಿ ಕಂಪನಿಯ ನಿಜವಾದ ಓನರ್ ರಷ್ಯಾದ ಸರ್ಕಾರಿ ಆಯಿಲ್ ಕಂಪನಿಯಾದ ರೋಸ್ನೆಫ್ಟ್ ಹತ್ರ ನಯಾರಾ ಎನರ್ಜಿಯ 49% ಶೇರ್ ಇದೆ. ಹಾಗಾಗಿ ಇದು ಹೆಸರಿಗೆ ಮಾತ್ರ ಭಾರತದಲ್ಲಿರುವ ಕಂಪನಿ. ಆದರೆ ಒಂದ್ ಕಡೆ ಇದರ ಅರ್ಧದಷ್ಟು ಮಾಲೀಕತ್ವ ರಷ್ಯಾದ ರೋಸ್ನೆಫ್ಟ್ ಕಂಪನಿ ಹತ್ರ ಇದೆ. ಇನ್ನುಳಿದ 41% ಶೇರ್ ಅದೇ ರಷ್ಯಾದ UCP ಇನ್ವೆಸ್ಟ್ಮೆಂಟ್ ಗ್ರೂಪ್ ಹಾಗೂ ಟ್ರಾಫಿಗುರಾ ಅನ್ನುವ ಕಂಪನಿಯ ಸಹಭಾಗಿತ್ವದಲ್ಲಿದೆ. ಅಂದ್ರೆ ಈ ಕಂಪನಿಯ ಮೆಜಾರಿಟಿ ಶೇರುಗಳು ನೇರವಾಗಿ ರಷ್ಯಾ ಅಥವಾ ರಷ್ಯನ್ ಬೆಂಬಲಿತ ಕಂಪನಿಗಳ ಹತ್ರ ಇವೆ. ಈ ಹಿಂದೆ SR ಆಯಿಲ್ ಅನ್ನುವ ಕಂಪನಿ ಭಾರತದಲ್ಲಿ ಆಪರೇಟ್ ಮಾಡ್ತಿದ್ದನ್ನ ನೋಡಿರಬಹುದು. ಅದೇ ಕಂಪನಿಯನ್ನ 2017ರಲ್ಲಿ ರಷ್ಯಾದ ರೋಸ್ನೆಫ್ಟ್ ಗ್ರೂಪ್ ಭಾರಿ ಮೊತ್ತಕ್ಕೆ ಖರೀದಿ ಮಾಡ್ತು. ಆಮೇಲೆ ಇದಕ್ಕೆ ನಯಾರಾ ಎನರ್ಜಿ ಅಂತ ಹೊಸ ಹೆಸರು ಇಟ್ರು. ಈಗ ಈ ನಯಾರಾ ಎನರ್ಜಿ ಭಾರತದಲ್ಲಿರುವ ಲೀಡಿಂಗ್ ಪ್ರೈವೇಟ್ ಆಯಿಲ್ ರಿಫೈನಿಂಗ್ ಮತ್ತು ಮಾರ್ಕೆಟಿಂಗ್ ಕಂಪನಿಯಾಗಿ ಹೊರಹೊಮ್ಮಿದೆ. ಕಳೆದ ವರ್ಷ ಯುರೋಪಿಯನ್ ಯೂನಿಯನ್ ಈ ನಯಾರಾ ಕಂಪನಿ ಮೇಲೆ ಸ್ಯಾಂಕ್ಷನ್ ಹಾಕಿತ್ತು. ಕಾರಣ ಸಿಂಪಲ್, ಇದರಲ್ಲಿ ರಷ್ಯಾದ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಆ ನಿರ್ಬಂಧಗಳು ಬಂದ ಮೇಲೆ ಜಗತ್ತಿನ ಬೇರೆ ಯಾವ ದೇಶಗಳು ಕೂಡ ನಯಾರಾ ಕಂಪನಿಗೆ ಕಚ್ಚಾ ತೈಲ ಮಾರ್ತಿರ್ಲಿಲ್ಲ. ಬ್ಯಾಂಕ್ಗಳು ಇವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಗ್ಯಾರಂಟಿ ಲೆಟರ್ ಕೊಡ್ತಿರ್ಲಿಲ್ಲ. ಆಗ ನಯಾರಾ ಕಂಪನಿ ಒಂದು ಉಪಾಯ ಮಾಡ್ತು. ಜಗತ್ತಿನ ಬೇರೆ ದೇಶಗಳು ನಮಗೆ ಆಯಿಲ್ ಕೊಡದಿದ್ರೆ ಏನಂತೆ, ನಾವು ಕಂಪ್ಲೀಟ್ ಆಗಿ ರಷ್ಯಾದಿಂದಲೇ ಕಚ್ಚಾ ತೈಲ ತರಿಸ್ಕೊಳ್ತೀವಿ ಅಂತ ಡಿಸೈಡ್ ಮಾಡ್ತು. ಹಾಗಾಗಿ ವಾಡ್ನಾರ್ನಲ್ಲಿರುವ ಇವರ ರಿಫೈನರಿಯಲ್ಲಿ 100ಕ್ಕೆ 100ರಷ್ಟು ಕೇವಲ ರಷ್ಯಾದ ಕಚ್ಚಾ ತೈಲವನ್ನೇ ತಂದು ಪೆಟ್ರೋಲ್ ಡೀಸೆಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ರಷ್ಯಾದಿಂದ ಅಗ್ಗದ ಬೆಲೆಗೆ ತೈಲ ತರೋದು, ಅದನ್ನ ಇಲ್ಲಿ ಕ್ಲೀನ್ ಮಾಡೋದು, ಆಮೇಲೆ ಅದನ್ನ ಜಗತ್ತಿನ ಬೇರೆ ದೇಶಗಳಿಗೆ ಮಾರೋದು, ಇದೇ ಅವರ ಮೇನ್ ಬಿಸ್ನೆಸ್ ಮಾಡೆಲ್ ಆಗಿತ್ತು. ಅದರ ಜೊತೆಗೆ ಭಾರತದಲ್ಲಿ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾರೆ. ಅಂದ್ರೆ ಸಾವಿರಾರು ಪೆಟ್ರೋಲ್ ಬಂಕ್ಗಳಿವೆ. ನಯಾರಾ ಅಂತಾರಾಷ್ಟ್ರೀಯ ಬಿಸ್ನೆಸ್ ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ಭಾರತದ ಒಳಗಡೆ ತನ್ನ ಹಿಡಿತ ಹೇಗ್ ಜಾಸ್ತಿ ಆಗ್ತಿದೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ತರಹದ ಸರ್ಕಾರಿ ಕಂಪನಿಗಳು ಮೊದಲು ರೇಟ್ ಇಳಿಸಿದ್ರೆ ಅಥವಾ ಏರಿಸಿದ್ರೆ ಪ್ರೈವೇಟ್ ಕಂಪನಿಗಳು ಅದನ್ನ ಫಾಲೋ ಮಾಡ್ತಿದ್ವು. ಆದ್ರೆ ಹರ್ಮುಜ್ ಜಲಸಂಧಿಯಲ್ಲಿ ಪ್ರಾಬ್ಲಮ್ ಆದಾಗ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆದಾಗ ಭಾರತದಲ್ಲಿ ಮೊದಲು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದು ಇದೇ ನಯಾರಾ ಕಂಪನಿ. ಸರ್ಕಾರಿ ಕಂಪನಿಗಳು ಆಮೇಲೆ ಇವರನ್ನ ಫಾಲೋ ಮಾಡಿದ್ವು. ಈಗ ಬೆಲೆ ಇಳಿಸೋದ್ರಲ್ಲೂ ಕೂಡ ನಯಾರಾ ಕಂಪನಿನೇ ಮೊದಲ ಹೆಜ್ಜೆ ಇಟ್ಟಿದೆ. ಈಗ ಮೇನ್ ಪಾಯಿಂಟ್ಗೆ ಬರೋಣ. ನಯಾರಾ ಕಂಪನಿ ರಷ್ಯಾಗೆ ಪೆಟ್ರೋಲ್ ಕಳಿಸ್ತಿದೆ ಅನ್ನುವ ಸುದ್ದಿ ಆಚೆ ಬಂದ ಮೇಲೆ ಭಾರತ ಸರ್ಕಾರದ ರಿಯಾಕ್ಷನ್ ಹೇಗಿತ್ತು? ನಮ್ಮ ಕೇಂದ್ರ ಪೆಟ್ರೋಲಿಯಂ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ತುಂಬಾ ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಭಾರತದ ಯಾವುದೇ ಸರ್ಕಾರಿ ಕಂಪನಿಗಳು ಅಥವಾ ಭಾರತ ನೇರವಾಗಿ ರಷ್ಯಾಗೆ ಯಾವುದೇ ಇಂಧನವನ್ನ ಸಪ್ಲೈ ಮಾಡ್ತಾ ಇಲ್ಲ. ಆದರೆ ಭಾರತದ ಆಯಿಲ್ ರಿಫೈನರಿಗಳಲ್ಲಿ ತಯಾರಾದ ಪೆಟ್ರೋಲ್ ಅನ್ನ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿರುವ ಪ್ರೈವೇಟ್ ಟ್ರೇಡರ್ಸ್ ಅಂದರೆ ಮಧ್ಯವರ್ತಿಗಳು ಕೊಂಡ್ಕೊಂಡು ರಷ್ಯಾಗೆ ಮಾರ್ತಿರುವ ಸಾಧ್ಯತೆ ಇದೆ. ಅದನ್ನು ನಾವು ನಿರಾಕರಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅಂದ್ರೆ ಸರ್ಕಾರ ಈ ವಿಷಯದಲ್ಲಿ ನಮಗೂ ಇದಕ್ಕೂ ಡೈರೆಕ್ಟ್ ಆಗಿ ಯಾವುದೇ ಸಂಬಂಧ ಇಲ್ಲ, ಇದು ಪ್ರೈವೇಟ್ ಕಂಪನಿಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಿಗಳ ನಡುವೆ ನಡೀತಾ ಇರುವಂತಹ ಬಿಸ್ನೆಸ್ ಅಂತ ಸೇಫ್ ಗೇಮ್ ಆಡಿದೆ. ಆದರೆ ಸ್ನೇಹಿತರೆ, ಇಲ್ಲೊಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಷ್ಯಾ ಜಗತ್ತಿನಲ್ಲೇ ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಮಾಡುವ ದೇಶ. ಆದ್ರೆ ಅದೇ ದೇಶ ಇವತ್ತು ಭಾರತದಿಂದ ಪೆಟ್ರೋಲ್ ಇಂಪೋರ್ಟ್ ಮಾಡ್ಕೊಳ್ತಿದೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ಯೋಚನೆ ಮಾಡಿ. ಉಕ್ರೇನ್ ರಷ್ಯಾದ ಆಯಿಲ್ ಡಿಪೋಗಳು ಮತ್ತು ರಿಫೈನರಿಗಳ ಮೇಲೆ ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಾನೆ ಇದೆ. ಇದರಿಂದ ರಷ್ಯಾ ಇಂಧನ ಉತ್ಪಾದನೆ ದೊಡ್ಡ ಮಟ್ಟದಲ್ಲಿ ಕುಸಿತೋಗಿದೆ. ಅಲ್ಲಿನ ಲೋಕಲ್ ಮಾರ್ಕೆಟ್ ನಲ್ಲಿ ಪೆಟ್ರೋಲ್ ಸಿಗದೆ ಜನ ಪರದಾಡ್ತಿದ್ದಾರೆ. ಕಸದ ಗಾಡಿಗಳಿಗೆ, ಆಂಬ್ಯುಲೆನ್ಸ್ಗಳಿಗೆ ಹಾಕೋಕ್ಕೂ ಡೀಸೆಲ್ ಇಲ್ಲದಂಗೆ ಶಾರ್ಟೇಜ್ ಆಗಿದೆ ಅಂದ್ರೆ ಯೋಚನೆ ಮಾಡಿ. ಇನ್ನು ರಷ್ಯಾ ಸರ್ಕಾರ ತನ್ನ ದೇಶದಲ್ಲಿರುವ ಪೆಟ್ರೋಲ್ ಬೇರೆ ಕಡೆ ಹೋಗಬಾರ್ದು ಅಂತ ಜುಲೈ ಕೊನೆವರೆಗೂ ಇಂಧನ ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡಿದೆ. ಆದರೂ ಶಾರ್ಟೇಜ್ ಕಮ್ಮಿ ಆಗ್ತಿಲ್ಲ. ಅದಕ್ಕೆ ಅವರು ಈಗ ಅಂತಾರಾಷ್ಟ್ರೀಯ ಮಾರ್ಕೆಟ್ನಿಂದ ಪೆಟ್ರೋಲ್ ತರಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಈ ನಯಾರಾ ಕಂಪನಿಯ ಪೆಟ್ರೋಲ್ ರಷ್ಯಾಗೆ ಹೇಗೆ ಹೋಗ್ತಿದೆ ಗೊತ್ತಾ? ಡೈರೆಕ್ಟ್ ಆಗಿ ಭಾರತದಿಂದ ರಷ್ಯಾಗೆ ಹಡಗು ಹೊರಟ್ರೆ ಪಾಶ್ಚಿಮಾತ್ಯ ದೇಶಗಳು ಹಿಡಿದು ಸ್ಯಾಂಕ್ಷನ್ ಹಾಕ್ತಾವೆ. ಹಾಗಾಗಿ ಒಂದು ಶ್ಯಾಡೋ ಶಿಪ್ಪಿಂಗ್ ನೆಟ್ವರ್ಕ್ ಯೂಸ್ ಮಾಡ್ತಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ವಾಡಿನಾರ್ ಪೋರ್ಟ್ನಿಂದ ಹೊರಟ ಅಗ್ನಿ ಅನ್ನುವ ಹಡಗು ಮೊದಲು ದುಬೈನ ಫುಜೈರಾ ಕಡೆ ಹೋಗ್ತೀವಿ ಅಂತ ಪೇಪರ್ ಸಬ್ಮಿಟ್ ಮಾಡಿತ್ತು.
ಆದರೆ ಆ ಹಡಗು ಫುಜೇರಾವನ್ನ ದಾಟಿ ಸುಯೇಜ್ ಕಾಲುವೆ ಮೂಲಕ ರಷ್ಯಾದ ಕಡೆಗೆ ಪ್ರಯಾಣ ಬೆಳೆಸಿದೆ. ಸ್ನೇಹಿತರೆ, ನಯಾರಾದ ಈ ನಡೆ ಜಾಗತಿಕ ಇಂಧನ ಸಪ್ಲೈ ಚೈನ್ ಮೇಲೆ ದೊಡ್ಡ ಪರಿಣಾಮ ಬೀರುವ ಚಾನ್ಸ್ ಕೂಡ ಇದೆ. ನಯಾರಾ ಕಂಪನಿ ಇಷ್ಟು ದಿನ ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕನ್ ದೇಶಗಳಿಗೆ ಪೆಟ್ರೋಲ್ ಮಾರ್ತಿತ್ತು. ಈಗ ಆ ತೈಲದಲ್ಲಿ ಮೆಜಾರಿಟಿ ಪೋರ್ಷನ್ ರಷ್ಯಾ ಕಡೆಗೆ ಡೈವರ್ಟ್ ಆಗ್ತಿರೋದ್ರಿಂದ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುವ ಚಾನ್ಸ್ ಕೂಡ ಇದೆ. ಇನ್ನೊಂದು ಕಡೆ ರಷ್ಯಾಗೆ ಸದ್ಯಕ್ಕೆ ಇದರಿಂದ ಶಾರ್ಟ್ ಟರ್ಮ್ ರಿಲೀಫ್ ಸಿಕ್ಕರು. ಉಕ್ರೇನ್ ದಾಳಿ ಹೀಗೆ ಮುಂದುವರೆದ್ರೆ ರಷ್ಯಾದ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುವ ರಿಸ್ಕ್ ಕೂಡ ಇದೆ. ಕೊನೆಯದಾಗಿ ಸ್ನೇಹಿತರೆ, ಈ ಇಡೀ ವಿಚಾರ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಆಯಿಲ್ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಪಾಶ್ಚಿಮಾತ್ಯ ದೇಶಗಳು ಎಷ್ಟೇ ನಿರ್ಬಂಧಗಳನ್ನ ಹಾಕಿದ್ರು, ಸ್ಯಾಂಕ್ಷನ್ ತಂದ್ರು, ಕಂಪನಿಯ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಗ್ಲೋಬಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡೋರು ತಮಗೆ ಬೇಕಾದ ದಾರಿಯನ್ನ ಹುಡುಕ್ತಾರೆ. ರಷ್ಯಾದ ದುಡ್ಡಲ್ಲಿ ರಷ್ಯನ್ ಕಚ್ಚಾ ತೈಲ ತಂದು ಭಾರತದ ಮಣ್ಣಿನಲ್ಲಿ ಪೆಟ್ರೋಲ್ ರೆಡಿ ಮಾಡಿ ಅದನ್ನೇ ಈಗ ವಾಪಸ್ ರಷ್ಯಾ ತೆಗೆದುಕೊಳ್ತಿದೆ ಅಂದ್ರೆ ಇದು ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಲಾಂಗ್ ಟರ್ಮ್ ವಿಷನ್ ಅನ್ನ ಕೂಡ ತೋರಿಸುತ್ತೆ. ಉಕ್ರೇನ್ ಯುದ್ಧ ಶುರುವಾಗಿ 4 ವರ್ಷ ತುಂಬಿದೆ. ಈ ಯುದ್ಧದಲ್ಲಿ ಒಂದಿನ ನಮ್ಮ ರಿಫೈನರಿಗಳಿಗೆ ಹೊಡೆತ ಬೀಳಬಹುದು ಅನ್ನೋದನ್ನ ಪುಟಿನ್ ಸರ್ಕಾರ ಮೊದಲೇ ಪ್ರೆಡಿಕ್ಟ್ ಮಾಡಿರಬಹುದು. ಅದೇ ಕಾರಣಕ್ಕೆ SR ಕಂಪನಿಯ ಶೇರ್ಗಳನ್ನ ತೆಗೆದುಕೊಳ್ಳುವ ಸ್ಟ್ರಾಟಜಿಕ್ ನಿರ್ಧಾರವನ್ನ ಪುಟಿನ್ ತೆಗೆದುಕೊಂಡ್ರು ಅನ್ನುವ ವಿಶ್ಲೇಷಣೆ ಕೂಡ ಇದೆ. ಇನ್ನು ಇತ್ತ ಭಾರತ ಸರ್ಕಾರ ಕೂಡ ರಷ್ಯಾ ಭಾರತದ ಪರಮ ಮಿತ್ರ ಆಗಿರೋದ್ರಿಂದ ರಷ್ಯಾಗೆ ನಮ್ಮ ಆಯಿಲ್ ಮಾರ್ಕೆಟ್ನಲ್ಲಿ ದೊಡ್ಡ ಎಕ್ಸ್ಪೋಜರ್ ಕೊಟ್ಟು ನಮ್ಮ ದೇಶದ ಆರ್ಥಿಕ ಹಿತಾಸಕ್ತಿ ಮತ್ತು ಪ್ರೈವೇಟ್ ಬಿಸ್ನೆಸ್ ಸೆಕ್ಟರ್ ಎರಡಕ್ಕೂ ತೊಂದರೆ ಆಗದ ಹಾಗೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಈಗಂತೂ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟೇ ದೊಡ್ಡ ಕಾನ್ಫ್ಲಿಕ್ಟ್ ಆದ್ರೂ ರಷ್ಯಾ ನಮಗೆ ಆಲ್ಟರ್ನೇಟಿವ್ ಆಗಿ ಯಾವಾಗ್ಲೂ ಇರುತ್ತೆ. ಅದೇ ರೀತಿ ಬೇರೆ ದೇಶಗಳು ರಷ್ಯನ್ ನೆಲದ ಮೇಲೆ ನಿರ್ಬಂಧ ಹಾಕಿದ್ರು ಆಗ್ಲೂ ಭಾರತ ಜೊತೆಗೆ ಚೀನಾ ಈ ಎರಡೂ ದೇಶ ರಷ್ಯಾದ ಕೈ ಬಿಡದೆ ಸಬ್ಸಿಡಿ ಬೆಲೆಯಲ್ಲಿ ತೈಲ ತೆಗೆದುಕೊಂಡು ಗ್ಲೋಬಲ್ ಆಯಿಲ್ ಮಾರ್ಕೆಟ್ನಲ್ಲಿ ತೈಲ ಬೆಲೆ ವಿಪರೀತ ಏರದೇ ಇರುವ ತರ ಮ್ಯಾನೇಜ್ ಮಾಡ್ತಿವೆ. ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಹಲವು ಗ್ಲೋಬಲ್ ವೇದಿಕೆಗಳಲ್ಲಿ ಇದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಮ್ಗೆ ಎಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೋ ಅಲ್ಲಿಂದಲೇ ನಾವು ಆಯಿಲ್ ತೆಗೆದುಕೊಳ್ಳೋದು, ನಮ್ಮ ಹಿತಾಸಕ್ತಿನೇ ನಮಗೆ ಮುಖ್ಯ ಅಂತ ಸ್ಟ್ರೈಟ್ ಆಗಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನೋಡಿದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.